1857 ಸಂಗ್ರಾಮದಲ್ಲಿ ಹೇಗೆ ಭಕ್ತ್ ಖಾನೋ ಹಾಗೆ ಮತ್ತೊಂದು ಹೆಣ್ಮಗಳಿದ್ದು, ರಾಷ್ಟ್ರವಾದಿ ಮುಸ್ಲಿಂ ಹೆಣ್ಮಗಳು. ಆಕೆ ಹೆಸರು ಮೊಹಮ್ಮದ್ ಖಾನೂಮ್ ಅಂತ. ಮೊಹಮ್ಮದ್ ಖಾನೂಮ್ UPಯ ಲಕ್ನೋ ಅವಳು. ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದವಳು. ಅವರ ಅಪ್ಪ ಇನ್ನೊಬ್ಬರ ಸ್ಲೇವ್ ಆಗಿದ್ದಂತ, ಅಂಥವ್ರ ಮನೇಲಿ ಹುಟ್ಟಿದ ಹೆಣ್ಮಗಳು. ಆ ಹೆಣ್ಣು ಮಗಳು ಚಿಕ್ಕ ವಯಸ್ಸಿನಲ್ಲೇ, ಪ್ರಾಬಬಲಿ 12-13 ವಯಸ್ಸಿನ ರೇಂಜ್ನಲ್ಲೇ ಆ ಹೆಣ್ಣು ಮಗಳನ್ನು ಅವಧ್ನ ನವಾಬನ ಜನಾನಾದ ಸೇವಕಿಯಾಗಿ ಮಾರಲಾಗಿತ್ತು. ಅವಧ್ನ ನವಾಬ, ಆ ನವಾಬನ ಜನಾನ, ಆ ಜನಾನದಲ್ಲಿ ಒಂದಷ್ಟು ಹೆಂಗಸರೇ ಇರ್ತಾರೆ. ಆ ಹೆಂಗಸರು ನವಾಬ ಬೇಕೆಂದಾಗ ಬಳಸಿಕೊಳ್ಳಬಲ್ಲಂಥವರು. ಅಂಥ ಜನಾನಾದ ಸೇವಕಿಯಾಗಿ ಅವಳನ್ನು ಸೇಲ್ ಮಾಡಲಾಗಿತ್ತು. ಆದರೆ ಅವಧ್ನ ನವಾಬ ವಾಜಿದ್ ಅಲಿ ಶಾ ಸ್ವಲ್ಪ ಮಟ್ಟಿಗೆ ಸಾಹಿತ್ಯ, ನಾಟಕ ಇವುಗಳಲ್ಲಿ ಆಸಕ್ತಿ ಇದ್ದವನಾಗಿದ್ದರಿಂದ ಅವನು ಈಕೆಯ ಸೌಂದರ್ಯವನ್ನು ನೋಡ್ದ. ಈ ಹೆಣ್ಮಗಳು ಬಹಳ ಸುಂದರವಾಗಿದ್ದಾಳೆ, ಬಹಳ ಚೆನ್ನಾಗಿ ಮಾತನಾಡ್ತಾಳೆ ಅಂತ ಗೊತ್ತಾದಾಗ ತನ್ನ ಪರೀಖಾನಕ್ಕೆ ಅವಳನ್ನು ಸೇರಿಸ್ದ. ಪರೀಖಾನ ಅಂತಂದರೆ ನಾಟಕ, ಸಂಗೀತ ಇವುಗಳಲ್ಲಿ ಆಸಕ್ತಿ ಇರುವಂಥದ್ದು ಒಂದು ಗ್ರೂಪ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಮಾಡಿಸ್ತಿದ್ದ. ಆ ಪರೀಖಾನಕ್ಕೆ ಇವಳನ್ನು ಕರ್ಕೊಂಡು ಹೋದ. ಪರೀಖಾನದಲ್ಲಿ ಬಹಳ ಬೇಗ ಚುರುಕಾಗಿ ಡೆವಲಪ್ ಆದಂಥ ಈ ಹೆಣ್ಮಗಳು ಮಹರ್ ಪರಿ ಅಂತ ಆದ್ಲು. ಅಂದರೆ ಈ ಪರಿಗಳಲ್ಲೇ ಅತ್ಯಂತ ಶ್ರೇಷ್ಠ ಎನ್ನುವಂಥ ಆ ಡೆಸಿಗ್ನೇಷನ್ಗೆ ತಲುಪಿದ್ಲು. ಸಹಜವಾಗಿ ನವಾಬನಿಗೆ ಇವಳ ಮೇಲೆ ಒಂದು ಮುಷ್ಟಿ ಪ್ರೀತಿ ಜಾಸ್ತಿ ಇತ್ತು. ಹೀಗಾಗಿ ಇವಳನ್ನು ಆತ ಮುಫ್ತಾ ಆಗಿ ತನ್ನ ಜೊತೆ ಸೇರಿಸ್ಕೊಂಡ. ಮುಫ್ತಾ ಅಂದರೆ ಏನು ಗೊತ್ತಾ? ಇಲ್ಲೀಗಲ್ ವೈಫ್ ಅಂತ. ಆ ಥರದ ಇಲ್ಲೀಗಲ್ ವೈಫ್ಗಳ ಒಂದು ಟೀಮ್ ಇರ್ತಿತ್ತು. ಈ ಇಲ್ಲೀಗಲ್ ವೈಫ್ಗಳು ಯಾಕೆ ಇರ್ತಿದ್ರು ಅಂತಂದರೆ ಅವನಿಗೆ ಅತ್ಯಂತ ಪ್ರೀತಿ ಪಾತ್ರರಾದವರು. ಅವರು ಅಧಿಕೃತವಾಗಿ ಮದುವೆ ಆಗ್ಲಿಕ್ಕಾಗಲ್ಲ. ಹೀಗಾಗಿ ಅನಧಿಕೃತವಾಗಿ ಅವರನ್ನು ಹಾಗೆ ಇಲ್ಲೀಗಲ್ ವೈಫ್ ಆಗಿ ಮುಫ್ತಾ ಆಗಿ ಇಟ್ಕೊಳ್ಳೋದು. ಆದರೆ ಈ ಮುಫ್ತಾಗಳು ತನಗೆ ಗಂಡು ಮಗುವನ್ನು ಹೆತ್ತು ಕೊಟ್ಟರೆ ಅವ್ರು ಲೀಗಲ್ ವೈಫ್ ಆಗ್ತಾರೆ. ಹೀಗೆ ಮುಫ್ತಾ ಆಗಿದ್ದಂಥ ಈ ಖನ್ನೂಮು ಅಲ್ಲಿದ್ದವಳು ಗಂಡು ಮಗುವನ್ನು ಹೆತ್ತು ಈಗ ಮೊದಲೇ ಅತ್ಯಂತ ಪ್ರೀತಿ ಪಾತ್ರಳಾಗಿದ್ದರಿಂದ ಅವನ ಕಿರಿಯ ಹೆಂಡತಿಯಾಗಿ ಬೇಗಂ ಹಜರತ್ ಮಹಲ್ ಅನ್ನೋ ಹೆಸರನ್ನು ಪಡ್ಕೊಂಡ್ರು. ಮಹಲ್ನಲ್ಲಿ ಒಂದು ಜಾಗ ಅವಳಿಗೆ ಸಿಕ್ತು. ಆ ಮಹಲ್ನಲ್ಲಿ ಉಳ್ಕೊಳ್ತಾ ಇದ್ಲು. ನವಾಬನಿಗೆ ಬಹಳ ಪ್ರೀತಿಯ ಹುಡುಗಿ ಆಗಿದ್ದರಿಂದ ಉಳಿದವ್ರಿಗೆಲ್ಲರಿಗೂ ಸಹಜವಾಗಿ ಇವಳ ಮೇಲೆ ದ್ವೇಷ ಇತ್ತು. ಆದರೆ ಈಕೆ ಎಷ್ಟು ಚೆನ್ನಾಗಿ ನವಾಬನ ಜೊತೆ ಇದ್ಲು ಅಂತಂದರೆ ನವಾಬನ ಪ್ರತಿಯೊಂದು ನಡೆಯನ್ನು ಅರ್ಥ ಮಾಡ್ಕೊಳ್ತಾಳೆ. ಮುಂದೆ ಏನಾಗಬೇಕು ಅಂತ ಗೊತ್ತಾಗುತ್ತೆ. ಬ್ರಿಟಿಷರು ಏನು ಮಾಡ್ತಿದ್ದಾರೆ ಪ್ರತಿಯೊಂದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ಲು. ಚಿಕ್ಕ ಹುಡುಗಿ, ಬಹಳ ದೊಡ್ಡವಳೇನೂ ಅಲ್ಲ. ನಿಸ್ಸಂಶಯವಾಗಿ ಪ್ರಖರ ರಾಷ್ಟ್ರವಾದಿ. ಬ್ರಿಟಿಷರನ್ನ ಕಂಡ್ರೆ ಎಳ್ಳಷ್ಟು ಆಗ್ತಿರಲಿಲ್ಲ. ಝಾನ್ಸಿ, ಸತಾರಾ, ನಾಗ್ಪುರಗಳನ್ನೆಲ್ಲ ಬ್ರಿಟಿಷರು ವಶಪಡಿಸಿಕೊಂಡು ಹೊತ್ತಿನಲ್ಲೇ ಒಂದು ಕಾನೂನಿನ ಮೂಲಕ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ಒಂದು ಕಾನೂನಿನ ಮೂಲಕ ಈ ಅವಧನ್ನೂ ಕೂಡ, ಅಯೋಧ್ಯೆಯನ್ನು ಕೂಡ ತಮ್ಮ ತೆಕ್ಕೆಗೆ ಹಾಕೊಂಡ್ರು. ಈ ನವಾಬ ಏನು ಮಾಡಲಿಕ್ಕೂ ತೋಚದೆ ತಾನು ಕಲ್ಕತ್ತಾಗೆ ಹೋಗಿ ಅಲ್ಲೇನಾದರೂ ಪ್ಲೀಡ್ ಮಾಡ್ಕೊಳ್ತೀನಿ ಅಂತ ಟ್ರೈ ಮಾಡ್ತಾನೆ. ಅಲ್ಲಿಂದ ನಾನು ಲಂಡನ್ನಿಗೆ ಹೋಗಿ ಅವ್ರು ಕೇಳಿಕೊಂಡು ನನ್ನ ರಾಜ್ಯವನ್ನು ವಾಪಸ್ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಅವನು ಹೇಳುವ ಪ್ರಯತ್ನ ಮಾಡ್ತಾನೆ. ಯಾವುದಕ್ಕೂ ಬ್ರಿಟಿಷರು ಸೊಪ್ಪು ಹಾಕಲ್ಲ. ಅವನು ಮತ್ತೆ ವಾಪಸ್ ಇಲ್ಲಿಗೆ ಬರಲಿಕ್ಕೂ ಸಾಧ್ಯ ಆಗಲ್ಲ, ಅಲ್ಲೇ ತೀರ್ಕೊಳ್ತಾನೆ. ಆದರೆ ಈಗ ಹೆಣ್ಮಗಳು ಮಾತ್ರ. ಅಷ್ಟೊತ್ತಿಗೆ 1857 ಸಂಗ್ರಾಮ ಶುರುವಾಗ್ಬಿಡ್ತು. ಈ ಭಾಗದ ಸೈನಿಕರು ಕೂಡ ಸಿಡಿದೆದ್ಬಿಟ್ರು. ಅಲ್ಲಿನ ಜಮೀನ್ದಾರರು, ಅಲ್ಲಿನ ರೈತರು ಜೊತೆಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತರು. ಆದರೆ ಪ್ರಾಬ್ಲಮ್ ಏನು ಅಂತಂದರೆ ಎಲ್ಲರೂ ಜೊತೆಯಾಗಿ ಹೋರಾಟ ಮಾಡ್ತಿದ್ದಾರೆ, ಆದರೆ ಅವರಿಗೆ ಲೀಡ್ ಮಾಡಲಿಕ್ಕೆ ಯಾರೂ ಇಲ್ಲವೇ ಇಲ್ಲ. ಅವತ್ತು ನವಾಬ್ನೇ ಇಲ್ಲ. ಈಗ ನವಾಬ ಹೋದವನು ವಾಪಸ್ ಬರಲೇ ಇಲ್ಲ. ಇನ್ನು ಯಾರಿಗೆ ಕೊಡ್ಬೋದು? ಈ ರಾಣಿ ಯಾರಿದ್ದಾಳೆ, ಬೇಗಂ ಹಜರತ್ ಮಹಲ್. ಆ ಬೇಗಂ ಹಜರತ್ ಮಹಲ್ ಮಗನಿಗೆ 12 ವರ್ಷ ವಯಸ್ಸು. ಅವನಿಂದ ಏನು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ಅವ್ರು ಏನು ಮಾಡಿದ್ಲು, ರಾಣಿ ತಾನೇ ಇದರ ಲೀಡ್ ವಹಿಸ್ತೀನಿ ಅಂತ ತಾನೇ ಮುಂದೆ ನಿಂತ್ಕೊಂಡು. ಅವಳ ಲೈಫ್ ಎಷ್ಟು ಚೆನ್ನಾಗಿದೆ ನೋಡಿ. ಅವಳು ಕೋರ್ಟಿಸಾನ್ ಆಗಿ, ಒಂದು ಸೇವಕಿಯಾಗಿ ಬಂದು ಜಾಯ್ನ್ ಆದವಳು, ಮುಫ್ತಿಯಾಗಿ ಇಲ್ಲೀಗಲ್ ವೈಫ್ ಆದಳು. ಆನಂತರ ಲೀಗಲ್ ಆಗಿ ರಾಣಿಯಾಗಿದ್ದಲ್ಲದೆ ಈಗ ಒಂದು ಇಡೀ ಸ್ವಾತಂತ್ರ್ಯ ಸಂಗ್ರಾಮದ ಆ ಇಡೀ ಭಾಗವನ್ನು ಮುನ್ನಡೆಸುವಂತ ಲೀಡರ್ ಆಗಿ ಬೆಳೆದ್ಲು. ಏನು ಅದ್ಭುತವಾದ ಬದುಕು ಅವಳದ್ದು. ಬೇಗಂ ಹಜರತ್ ಮಹಲ್ ಲೀಡರ್ ಆಗಿದ್ದಷ್ಟೇ ಅಲ್ಲ, ಆಕೆ ಎಲ್ಲರನ್ನೂ ಹೇಗೆ ಬೆಸೆದ್ಲು ಗೊತ್ತೇನು? ಬೇಗಂ ಹಜರತ್ ಮಹಲ್ನ ಅವಳ ಆರ್ಮಿಯ ಕಮಾಂಡರ್ ಆಗಿದ್ದವರು ರಾಜ ಜೈಲಾಲ್ ಸಿಂಗ್, ಹಿಂದೂ. ಸೂಪರಿಂಟೆಂಡೆಂಟ್ ಇನ್ ಚಾರ್ಜ್ ಆಗಿದ್ದವರು ಆರ್ಮಿದು ಮಮ್ಮು ಖಾನ್, ಮುಸ್ಲಿಂ. ಅವಳದೊಂದು ವುಮೆನ್ ಯೂನಿಟ್ ಇತ್ತು. ಆ ವುಮೆನ್ ಯೂನಿಟ್ಗೆ ಹೆಡ್ ಆಗಿದ್ದವಳು ಉದಾದೇವಿ. ಆ ಉದಾದೇವಿ ಎಂಥ ಸ್ನೈಪರ್ ಆಗಿದ್ಲು ಅಂತಂದರೆ ಅವಳು 32 ಬ್ರಿಟಿಷ್ ಸೈನಿಕರನ್ನ ತಾನು ದೂರದಲ್ಲಿ ನಿಂತ್ಕೊಂಡೇ ಕೊಂದಿದ್ಲಂತೆ, ತನ್ನ ಬಂದೂಕನ್ನು ಬಳಸ್ಕೊಂಡು. ಆ ಪರಿಯ ಸ್ನೈಪರ್ ಆಗಿದ್ಲಂತೆ. ಆ ಥರದ್ದೊಂದು ಟೀಮನ್ನು ಕಟ್ಟಿದ್ಲು ಅವಳು. ಆ ಥರದ ಹೆಣ್ಮಗು ಈಕೆ.
ಹೆಣ್ಣು ಮಕ್ಕಳನ್ನ ಸೇನೆಗೆ ಸೇರಿಸಲಿಕ್ಕೆ ಪ್ರೇರೇಪಣೆ ಕೊಟ್ಟರು. ಹೇಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಾಡಿದ್ಲೋ ಹಾಗೆ ಈಕೆ ಕೂಡ ಈ ಭಾಗದಲ್ಲಿ ಮಾಡಿದ್ದು ಸುಮ್ಮನಾಗದೆ 1857 ಆ ರಿವೋಲ್ಟ್ನ ಹೊತ್ತಿನಲ್ಲಿ ಲಕ್ನೋಗೆ ಹೋಗಿ ಲಕ್ನೋವನ್ನ ವಶಪಡಿಸ್ಕೊಳ್ಬೇಕು ಅಂತ ಮುಗಿಬಿದ್ಲು. ಲಕ್ನೋದಲ್ಲಿ ಹೆನ್ರಿ ಲಾರೆನ್ಸ್ ಅಂತ ಒಬ್ಬ ಬ್ರಿಟಿಷ್ ಆಫೀಸರ್ ಇದ್ದ. ಈ ಹೆಣ್ಣು ಮಗಳ ಸೇನೆಯನ್ನ ಈಕೆ ಮುನ್ನಡೆಸ್ತಾ ಇರುವಂತ ಈ ಸೇನೆಯನ್ನು ನೋಡಿ ಅವನು ಎದುರಿಸುವ ಪ್ರತಿರೋಧವನ್ನೂ ತೋರದೆ ಅಲ್ಲಿನ ರೆಸಿಡೆಂಟ್ ಏರಿಯಾ ಏನಿತ್ತೋ ಅಲ್ಲೋಗಿ ಅಡಗಿಕೊಂಡ್ಬಿಟ್ಟ ತನ್ನ ಜನರ ಜೊತೆ. ಅದನ್ನು ಸೀಜ್ ಮಾಡಲಾಯಿತು, ಅದರ ಮೇಲೆ ನಿರಂತರವಾಗಿ ಆಕ್ರಮಣ ಮಾಡಲಾಯಿತು. ಆದರೆ ಅವನಿಗೊಂದು ಭರವಸೆ ಏನಿತ್ತು ಅಂದರೆ ಅಕ್ಕಪಕ್ಕದಲ್ಲಿರುವಂಥ ಬ್ರಿಟಿಷ್ ಸೇನೆ ಬರುತ್ತೆ ಅಂತ ಗೊತ್ತಿತ್ತು. ಬ್ರಿಟಿಷ್ ಸೇನೆ ಬರೋವರೆಗೂ ಹೇಗಾದರೂ ಮಾಡಿ ಕಾಪಾಡಿಕೊಂಡ. ಯಾವಾಗ ಸೇನೆ ಬಂತೋ, ಆ ಬ್ರಿಟಿಷ್ ಸೇನೆ ಬಂದಾಗ ಅವನಿಗೆ ಇನ್ನೇನೂ ಮಾಡ್ಲಿಕ್ಕೆ ಸಾಧ್ಯ ಆಗದೆ, ಹೋರಾಟ ಮಾಡ್ಲಿಕ್ಕಾಗದೆ ಆ ಸೇನೆಯೊಂದಿಗೆ ತಾನೂ ತಪ್ಪಿಸಿಕೊಂಡು ಹೋದ. ಮಾರ್ಗ ಮಧ್ಯದಲ್ಲಿ ಹೆನ್ರಿ ಲಾರೆನ್ಸ್ ತೀರ್ಕೊಂಡ. ನಮ್ಗೆ ಯಾರು ಇತಿಹಾಸದ ಪಠ್ಯಪುಸ್ತಕದಲ್ಲಿ ಈ ಘಟನೆಗಳನ್ನು ಹೇಳಲೇ ಇಲ್ಲ. 1857 ಸಂಗ್ರಾಮ ನಾವು ಸೋತ್ವಿ ಅಂತ ಗೊತ್ತು ಅಷ್ಟೇ ನಮಗೆ. ಆದರೆ ಸೋಲಿನ ನಡುವೆಯೂ ಕೂಡ ಬ್ರಿಟಿಷರಿಗೆ ಈ ಪರಿ ಹೊಡೆತ ಇತ್ತಲ್ಲ, ಸಾಮಾನ್ಯವಾದ್ದಲ್ಲ ಇದು. ಮಿತ್ರರೆ, ಸಾವರ್ಕರ್ರು 1857 ಸಂಗ್ರಾಮದ ಕುರಿತಂತೆ ಒಂದು ಪುಸ್ತಕ ಬರುತ್ತಾರೆ, ದ ವಾರ್ ಆಫ್ ಇಂಡಿಪೆಂಡೆನ್ಸ್, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ. ಆ ಪುಸ್ತಕ ಬರೆಯುವಾಗ ಸಾವರ್ಕರ್ರು ಅಲ್ಲಿನ ಲೈಬ್ರರಿಲಿ ಕೂತು ಓದ್ತಾರಲ್ಲ, ಅವ್ರು ಹೇಳ್ತಾರೆ ಬ್ರಿಟಿಷರಿಗೆ ಇಲ್ಲಿ ಏನಾಗುತ್ತೆ ಅಂತ ಅಲ್ಲಿ ರಾತ್ರಿ ಇಡೀ ಕಾಯ್ಕೊಂಡು ಕೂತಿರ್ತಿದ್ರಂತೆ. ಇವತ್ತೇನಾಯ್ತೋ, ಇವತ್ತು ಯಾರು ಸತ್ರೋ, ನಮ್ಮವ್ರು ವಾಪಸ್ ಬರಲ್ವೇನೋ, ಇವ್ರು ಬರಲ್ವೇನೋ, ಮುಗ್ದೆ ಹೋಯ್ತೋ ಅನ್ನೋ ಕತೆ ಅಂತ ಎವ್ರಿ ನೈಟ್ ನಿದ್ದೆ ಮಾಡದೆ ಕಾಯ್ಕೊಂಡು ಕೂತಿರ್ತಿದ್ದವರು. ಆ ಥರ 1857 ಸಂಗ್ರಾಮದಲ್ಲಿ ಭಾರತೀಯರು ಹೊಡೆತ ಕೊಟ್ಟಿದ್ರು ಅಂತ. ಏನು ರೋಚಕವಾದ ಗಾಥೆ ಅದು. ಈಕೆ ಲಕ್ನೋವನ್ನು ವಶಪಡಿಸ್ಕೊಂಡ್ಲು. ಲೆಫ್ಟಿನೆಂಟ್ ಜನರಲ್ ಔಟ್ರಾಮ್ ಆಕೆಯ ಮೇಲೆ ಏರಿ ಬಂದ. ಆದರೆ ಔಟ್ರಾಮನ್ನು ಹೆಂಗೆ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ಲು ಆಕೆ ಅಂತಂದರೆ, ಅವರೂ ಕೂಡ ಏನೂ ಮಾಡಲಿಕ್ಕಾಗದೇ ಇರುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಆದರೆ ದುರಂತ ಏನಾಯಿತು ಅಂದರೆ, ಈ ಹೊತ್ತಿನಲ್ಲಿ ಇನ್ನೇನೂ ಆಕೆಯನ್ನು ಅಲಗಾಡಿಸ್ಲಿಕ್ಕೆ ಆಗಲ್ಲ ಅಂತ ಅಂದ್ಕೊಳ್ಳುವಾಗ ನೇಪಾಳದ ರಾಜ ತನ್ನ ಗೂರ್ಖಾ ಪಡೆಯನ್ನು ಬ್ರಿಟಿಷರ ಸಪೋರ್ಟಿಗೆ ಅಂತ ಕಳಿಸ್ಕೊಟ್ಟ. ಆ ಸೇನೆ ತುಂಬ ದೊಡ್ಡದಿದ್ದರಿಂದ ಕಾದಾಡಲಿಕ್ಕಾಗದೆ ಇವರು ರಿಟ್ರೀಟ್ ಮಾಡಲೇಬೇಕಾದ ಪರಿಸ್ಥಿತಿ ಬಂತು. ಹಾಗೆ ರಿಟ್ರೀಟ್ ಮಾಡಬೇಕಾಗಿ ಬಂದಾಗ ಇವಳು ಕೈಸರ್ ಬಾಗನ್ನು ಬ್ರಿಟಿಷರು ವಶಪಡಿಸ್ಕೊಂಡ್ರು. ಅಲ್ಲಿಂದ ಆಕೆ ಮೂಸಾ ಬಾಗಿಗೆ ಬಂದ್ಲು, ಅದೊಂದು ತೋಟದ ಮನೆ. ಆ ಮನೆಗೆ ಬಂದ್ಲು. ಅಲ್ಲಿಯೂ ಬ್ರಿಟಿಷರು ಬರ್ತಾರೆ ಅಂತ ಗೊತ್ತಾದಾಗ ಆಕೆ ಅದನ್ನು ಅಲ್ಲಿಗೆ ಬಿಟ್ಟು ಶಾಜಾನ್ಪುರಕ್ಕೆ, ಅಲ್ಲಿಂದ ಫೈಜಾಬಾದ್ಗೆ, ಅಲ್ಲಿಂದ ಶಾಜಾನ್ಪುರಕ್ಕೆ ಹೋದ್ಲು. ಅಲ್ಲಿ ನಾನಾ ಸಾಹೇಬಿನ ಜೊತೆ ಸೇರಿಕೊಂಡು ಬ್ರಿಟಿಷರ ವಿರುದ್ಧ ಕಾದಾಟ ಮಾಡುವಂಥ ಪ್ರಯತ್ನ. ಎಲ್ಲ ಕಡೆ ಸೋಲೇ ಕಾಣ್ತಾ ಇದೆ ಅಂತ ಗೊತ್ತಾದಾಗ ಆಕೆ ಎಲ್ಲವನ್ನು ಬಿಟ್ಟು ಯಾವ ನೇಪಾಳದ ರಾಜ ಇವಳ ವಿರುದ್ಧ ಬ್ರಿಟಿಷರಿಗೆ ಸಪೋರ್ಟ್ ಮಾಡಿದ್ನೋ ಅದೇ ನೇಪಾಳದ ರಾಜನ ಸಹಕಾರ ಪಡ್ಕೊಂಡು ಕಠ್ಮಂಡುಗೆ ಹೋಗಿ ನೆಲೆಸ್ಬಿಟ್ರು. ಅವನ ಇವಳಿಗೆ ದಾರಿ ಮಾಡಿಕೊಟ್ಟ ಹೋಗ್ಲಿಕ್ಕೆ ಅಂತ. ಕಠ್ಮಂಡುಗೆ ಹೋಗಿ ಅಲ್ಲಿ ನೆಲೆಸಿದ್ಲು. ಅಲ್ಲಿ ತುಂಬ ವರ್ಷಗಳ ಕಾಲ ಇದ್ಲು. ಬ್ರಿಟಿಷರು 1857 ಸಂಗ್ರಾಮದ ನಂತರ ಈಸ್ಟ್ ಇಂಡಿಯಾ ಕಂಪನಿದ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರಲ್ಲ, ರಾಣಿ ಒಂದು ಪ್ರೊಕ್ಲಮೇಷನ್ ಮಾಡ್ತಾಳೆ. ಆ ಪ್ರೊಕ್ಲಮೇಷನ್ ಏನು ಅಂತಂದರೆ, ಯಾರ್ಯಾರು ತಮ್ಮ ಸ್ಥಳಗಳನ್ನು ಬಿಟ್ಟು ಓಡೋಗಿದ್ದೀರೋ, ಅದು ರಾಜರ ಮಟ್ಟದವರು, ಅವರೆಲ್ಲ ವಾಪಸ್ ಬಂದರೆ ನಾವು ಅವರಿಗೆ ಉಳ್ಕೊಳ್ಳಿಕ್ಕೆ ವಾಪಸ್ ವ್ಯವಸ್ಥೆ ಮಾಡಿಕೊಡ್ತೀವಿ, ಅವರ ಯಾವುದೇ ಘನತೆಗಳಿಗೆ, ಅವರ ರಿಲಿಜನ್ಗೆ ತೊಂದರೆ ಬರದಂತೆ ನಾವು ನೋಡ್ಕೊಳ್ತೀವಿ ಅಂತ ಜಗತ್ತಿನ ಕಣ್ಣೊರೆಸುವಂಥ ಒಂದು ಪತ್ರ ಬರ್ತದೆ. ಆ ಪತ್ರ ಇವಳಿಗೆ ಬಂತು. ಎಲ್ಲರೂ ಹೇಳಿದ್ರು ವಾಪಸ್ ಬಂದ್ಬಿಡು, ಬ್ರಿಟಿಷ್ ನಿಮಗೆ ವರ್ಷಕ್ಕೆ 1 ಲಕ್ಷ ಪೆನ್ಷನ್ನು ಕೊಡ್ತಾರೆ, ಹಾಯಾಗಿರುವಂತ ಇರ್ಬೋದಿತ್ತು. ಆಕೆ ಏನು ಹೇಳ್ತಾಳೆ ಗೊತ್ತಾ? ಬೇಗಂ ಹಜರತ್ ಮಹಲ್ ರಾಷ್ಟ್ರವಾದಿ ಅನ್ನೋದಕ್ಕೆ ಅನುಮಾನ ಇಲ್ಲದೆ ಇರುವಂತೆ ಪ್ರೂವ್ ಆಗುವಂಥ ಸಂಗತಿ ಅವಳು ಹೇಳ್ತಾಳೆ. ಹಂದಿ ತಿನ್ನಿಸಿ, ಹೆಂಡ ಕುಡಿಸಿ, ಮಸೀದಿ ಮಂದಿರಗಳನ್ನು ರಸ್ತೆಗಳಿಗೋಸ್ಕರ ಒಡೆಸಿ ಬಿಸಾಕಿ, ಇಂಗ್ಲಿಷ್ ಸ್ಕೂಲ್ಗಳನ್ನು ಓಪನ್ ಮಾಡಿಸಿ ಅಲ್ಲಿ ನಮ್ಮ ಮಕ್ಕಳನ್ನು ತಮ್ಮ ಭಾಷೆ, ತಮ್ಮ ಸಂಸ್ಕೃತಿಯಿಂದ ದೂರ ಮಾಡುವಂಥ ಪ್ರಯತ್ನ ಮಾಡಿಸಿ, ಆನಂತರ ನೀವು ಹೇಳ್ತೀರಿ ನಿಮ್ಮ ರಿಲಿಜನಲ್ಲಿ ಇಂಟರ್ಫಿಯರ್ ಮಾಡಲ್ಲ ಅಂತ. ನಿಮ್ಮನ್ನು ನಂಬೇಕಾ ನಾವು ಅಂತ ಕೇಳ್ತೀವಿ. ನಾನು ನಿಮ್ಮ ಎಂಜಲ ಕಾಸು ತಿನ್ನೋಕ್ಕಿಂತ ಹೀಗೆ ಬದುಕೋದನ್ನು ಇಷ್ಟಪಡ್ತೀನಿ ಅಂತ ಹೆಮ್ಮೆಯಿಂದ ಹೇಳಿಕೊಂಡವಳು ರಾಣಿ ಹಜರತ್ ಮಹಲ್, ಬೇಗಂ ಹಜರತ್ ಮಹಲ್. ಆಕೆ ಕೊನೆವರೆಗೂ ಅಲ್ಲೇ ಇದ್ಲು. ಕಠ್ಮಂಡುನಲ್ಲಿ ಒಂದು ಹಿಂದೂಸ್ತಾನಿ ಮಸ್ಜಿದ್ ಅಂತ ಒಂದು ಕಟ್ಟಿಸಿದ್ಲು. ಅದನ್ನು ಮಾಡಿಕೊಂಡು ಅದ್ರ ಜೊತೆಗೆ ತುಂಬ ಪ್ರೀತಿಯಿಂದ ಅಲ್ಲೇ ಬದುಕಿದ್ಲು. ಅವ್ರ ಮಕ್ಕಳು ಎಲ್ಲ ವಾಪಸ್ ಇಲ್ಲಿ ಬಂದರು. ಕನಿಷ್ಠ ಪಕ್ಷ ಅವ್ರ ಮೊಮ್ಮಗಳು ಒಂದು ಇಂಟರ್ವ್ಯೂ ಕೊಡುವಾಗ ಹೇಳ್ತಾಳೆ, ಕನಿಷ್ಠ ಪಕ್ಷ 5 ಬಾರಿ ಆದರೂ ಆಕೆಗೆ ಸರೆಂಡರ್ ಆಗ್ಬಿಡು, ನೀನು ಬಂದ್ಬಿಡು, ನಿನಗೆ ಬೇಕಾಗಿರೋ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಕೇಳಿದಾಗಲೂ ಕೂಡ ನಾನು ಬ್ರಿಟಿಷರ ಚಾಕರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹಠ ಹಿಡಿದು ನಿಂತವಳು ಆಕೆ ಅಂತ. ಅದು ಬೇಗಂ ಹಜರತ್ ಮಹಲ್ ಅಂತ. ನಮ್ಮ ತರುಣರ ಚಿಂತನೆಯಲ್ಲಿ ಬರಬೇಕಾಗಿದ್ದಂಥ ಹೆಣ್ಮಗಳು.